ಅದೊಂದು ನಟೋರಿಯಸ್ ಗ್ಯಾಂಗ್. ಎಷ್ಟರ ಮಟ್ಟಿಗೆ ಅಂದ್ರೆ ಕೊಲೆ ಮಾಡೋದಕ್ಕೆ ಕಂಡವರ ಭೂಮಿಯನ್ನ ಬಾಚಿಕೊಳ್ಳೋ ಭೂಗಳ್ಳರು ಇವರು. ಆದ್ರೆ ಆತನೊಬ್ಬನ ಕೊಲೆಗೆ ಸ್ಕೆಚ್ ಹಾಕಿ ಕಾದು ಕುಳಿತಿದ್ದವರು ಕಾಕಿ ಬಲೆಗೆ ಬಿದ್ದಿದ್ದೇ ರೋಚಕ. ಈ ಫೋಟೋದಲ್ಲಿರುವ ಈ ಖತರ್ನಾಕ್ ಆಸಾಮಿಗಳನ್ನ ಒಮ್ಮೆ ನೋಡಿ. ಹರಳೆಣ್ಣೆ ಕುಡಿದ ರೀತಿಯಲ್ಲಿರುವ ಇವರುಗಳ ಮೈ ಬಗ್ಗಿಸಿ ದುಡಿಯುವ ಯೋಗ್ಯತೆ ಇಲ್ಲದೆ ಕಂಡವರ ಭೂಮಿಯನ್ನ ಕಬಳಿಸುತ್ತಿದ್ದವರು. ಬೆತ್ತನಗೆರೆ ಶಂಕರ್ನನ್ನ ಕೊಲೆ ಮಾಡೋದಕ್ಕೆ ಅಂತ ಸ್ಕೆಚ್ ಹಾಕಿ ಕೂತಿದ್ದ ಈ ಖತರ್ನಾಕ್ ಗ್ಯಾಂಗ್ ರೆಡ್ ಹ್ಯಾಂಡ್ ಆಗಿ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾರೆ. ಕೊಲೆ ಯತ್ನ ಕೇಸ್ ಬೆನ್ನತ್ತಿದ್ದ ಪೊಲೀಸರು ಈ ಎಲ್ಲಾ ಆರೋಪಿಗಳನ್ನ ಕರೆತಂದು ತಮ್ಮದೇ ಶೈಲಿಯಲ್ಲಿ ವಿಚಾರಿಸಿದಾಗ ಪೊಲೀಸರಿಗೆ ಸಿಕ್ಕಿದ್ದು ಮಾತ್ರ ರೋಚಕ ಕತೆ. ಸಿಕ್ಕವರ ಲ್ಯಾಂಡ್ಗಳನ್ನ ಕಬ್ಜಾ ಮಾಡುತ್ತಿದ್ರು. ತನಿಖೆ ವೇಳೆ ಬೆಂಗಳೂರು ಹೊರವಲಯದಲ್ಲಿ ಜಮೀನು ಕಬಳಿಸುತ್ತಿದ್ದ ಬೃಹತ್ ಜಾಲ ಪತ್ತೆಯಾಗಿದೆ. ಅದರಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ ಮುದ್ದಿನಪಾಳ್ಯ ಮತ್ತು ಮಾಗಡಿ ರಸ್ತೆ, ಮುಖ್ಯ ರಸ್ತೆಯಲ್ಲಿ ಹೋಗುವಂತಹ ಸರ್ವಿಸ್ ರಸ್ತೆಗಳಲ್ಲಿ ಕೆಲವು ಅನುಮಾನಾಸ್ಪದ ರೌಡಿ ಶೀಟರ್ಗಳು ಹಾಗೂ ಇತರೆ ವ್ಯಕ್ತಿಗಳು ಕೆಲವು ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಕೆಲವು ಸಂಚನ ರೂಪಿಸುವಂಥದ್ದು ಕಂಡು ಬರ್ತಿದೆ ಅಂತ ಒಂದು ಖಚಿತ ಮಾಹಿತಿ ಮೇರೆಗೆ ಕೂಡಲೇ ಸ್ಥಳೀಯ ಪೊಲೀಸ್ ಮತ್ತು CCB ಘಟಕದ OCW ವಿಭಾಗದ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಅಲ್ಲಿಗೆ ಧಾವಿಸಿ ಒಂದು ರೇಡ್ನ ಕಂಡಕ್ಟ್ ಮಾಡ್ತಾರೆ. ಸಂದರ್ಭದಲ್ಲಿ ಶರತ್, ರಾಜೇಶ್, ಭರತ್ ಹಾಗೆ ಆಕಾಶ್, ಅಭಿಲಾಷ್ ಅನ್ನುವ ಒಟ್ಟು 5 ಜನ ಆರೋಪಿಗಳನ್ನ ಮಾರಕಾಸ್ತ್ರಗಳು ಮತ್ತು ಅವರು ಬಳಸಿದಂತಹ ವಾಹನ ಕಾರುಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆತ್ತನಗೆರೆ ಶಂಕರ್ನ ಹತ್ಯೆಗೆ ಸ್ಕೆಚ್ ಹಾಕಿದ್ದ ಗ್ಯಾಂಗ್ ಬ್ಯಾಡರಹಳ್ಳಿ ಬಳಿ ಆತನಿಗಾಗಿ ಹೊಂಚು ಹಾಕಿ ಕಾದು ಕುಳಿತಿದ್ರು. ನಂತರ CCB ಪೊಲೀಸರು ಖಚಿತ ಮಾಹಿತಿ ಆಧರಿಸಿ ಸ್ಥಳಕ್ಕೆ ಬಂದು ಎಲ್ಲರನ್ನ ಬಂಧಿಸಿದ್ದಾರೆ. CCBಯಿಂದ ಶರತ್, ರಾಜೇಶ್, ಆಕಾಶ್, ಅಭಿಲಾಷ್, ಅವಿನಾಶ್ ಬಂಧನ ಮಾಡಲಾಗಿದೆ. ಬಂಧಿತ ಆರೋಪಿಗಳು ದಾಬಸ್ಪೇಟೆ, ನೆಲಮಂಗಲ, ಕೊರಟಗೆರೆ ಸುತ್ತಮುತ್ತ ಜಮೀನು ಕಬಳಿಕೆ ಮಾಡಿರುವುದು ಪತ್ತೆಯಾಗಿದೆ. ಅಗ್ರಿಮೆಂಟ್ ಹಾಕಿಕೊಂಡು ಸಾಲ ಕೊಡುವ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಮೀನನ್ನ ಈ ಆರೋಪಿಗಳು ರಿಜಿಸ್ಟರ್ ಮಾಡಿಕೊಳ್ತಿದ್ರು. ನೆಲಮಂಗಲ ಸುತ್ತಮುತ್ತಲಿನ ಜಮೀನು ಹೊಂದಿರೋ ಅಮಾಯಕರಿಗೆ ಸಾಲ ನೀಡುವ ನೆಪದಲ್ಲಿ ಅಗ್ರಿಮೆಂಟ್ ಬರೆಸ್ತಿದ್ರಂತೆ. ರಿಜಿಸ್ಟರ್ ಸೇಲ್ ಡಿಡ್ ಮಾಡಿಕೊಳ್ತಿದ್ರು. ಆನಂತರ ಆಸ್ತಿ ಕಬಳಿಸ್ತಿದ್ರು. ತಯಾರಿಗಳನ್ನ ಮಾಡಿಕೊಂಡು ಮತ್ತೊಬ್ಬ ರೌಡಿ ಶೀಟರ್ ಮತ್ತು ಅವರ ಗ್ಯಾಂಗ್ನ ಕೆಲವು ವ್ಯಕ್ತಿಗಳನ್ನ ಹೊಡಿಬೇಕು ಅಥವಾ ಅವನ್ನ ಕೊಲೆ ಮಾಡುವ ಉದ್ದೇಶದಿಂದ ಎಲ್ಲ ಮಾರಕಾಸ್ತ್ರಗಳನ್ನ ಮತ್ತು ಇವನ್ನ ಸಿದ್ಧತೆ ಮಾಡಿಕೊಂಡು ಅವರು ವಂಚೆ ಹಾಕಿ ಇಲ್ಲಿ ಕುಳಿತಿದ್ರು ಅಂತೇಳಿ ನಮಗೆ ಈ ತನಿಖೆಯಲ್ಲಿ ಕಂಡು ಬಂದಿದೆ. ಅದೇ ರೀತಿ ತನಿಖೆಯ ಮುಂದುವರೆದ ಭಾಗದಲ್ಲಿ ಇದರಲ್ಲಿರುವಂತಹ ಶರತ್, ರಾಜೇಶ್ ಎನ್ನುವರು ಬೆಂಗಳೂರಿನ ಹೊರವಲಯದಲ್ಲಿರುವ ಕೆಲ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕಷ್ಟು ಸಿವಿಲ್ ಮ್ಯಾಟರ್ಗಳಲ್ಲಿ ಅವರು ಇನ್ವಾಲ್ವ್ ಆಗಿ ಅಲ್ಲಿ ಸಾಕಷ್ಟು ಜನಗಳಿಗೆ ಎದುರಿಸಿ ಅವರ ಪ್ರಾಪರ್ಟಿಗಳನ್ನ ಈ ರೀತಿ ಒಂದು ಇವರಿಗೆ ರಿಜಿಸ್ಟರ್ ಮಾಡಿಸ್ಕೊಳ್ಳುವಂಥದ್ದು ಕೂಡ ಇನ್ನು ತನಿಖೆಯಲ್ಲಿದೆ. CCB ಪೊಲೀಸರ ವಿಚಾರಣೆ ವೇಳೆ 20ಕ್ಕೂ ಅಧಿಕ ಮಂದಿಗೆ ಇದೇ ರೀತಿ ವಂಚಿಸಿ ನೂರಾರು ಕೋಟಿ ಮೌಲ್ಯದ ಜಮೀನನ್ನ ಕಬಳಿಸಿರೋದು ಗೊತ್ತಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.